ಸಮಾಜ ಸೇವೆ ಎಂದರೆ ಕೇವಲ ಹಣದ ಸಹಾಯ ಮಾತ್ರವಲ್ಲ, ತಮ್ಮ ವೃತ್ತಿಯ ಮೂಲಕವೂ ಮಾನವೀಯ ಸೇವೆ ಸಲ್ಲಿಸಬಹುದು ಎಂಬುದನ್ನು ಉಡುಪಿ ಜಿಲ್ಲೆಯ ಕೋಟವಲಯ ಸವಿತ ಸಮಾಜದ ಸದಸ್ಯರು ಸಾಬೀತುಪಡಿಸಿದ್ದಾರೆ. ಕಳೆದ 1 ವರ್ಷದಿಂದ ನಿರಂತರವಾಗಿ ಸಾಲಿಗ್ರಾಮ ತೋಡ್ಕಟ್ಟು ಹೊಸಬದುಕು ಆಶ್ರಮದಲ್ಲಿ ಆಶ್ರಮ ನಿವಾಸಿಗಳಿಗೆ ಉಚಿತ ಕ್ಷೌರ ಸೇವೆ ನೀಡುತ್ತಾ ಮಾನವೀಯತೆಯ ಮಾದರಿಯಾಗಿದ್ದಾರೆ. ಇವತ್ತು ನಮ್ಮ ಹೊಸಬದುಕು ಆಶ್ರಮದಲ್ಲಿ ಒಂದು ಸುಂದರವಾದಂಥ ಒಂದು ಕಾರ್ಯಕ್ರಮ ನಡೀತು. ಸಾಧಾರಣ ನಮ್ಮ ಆಶ್ರಮದಲ್ಲಿ 55 ಜನ ಇದ್ದಾರೆ. 55 ಜನರಿಗೆ ಕಟ್ಟಿಂಗ್ ಮತ್ತು ಶೇವಿಂಗ್ ಮಾಡಿ ಸ್ನಾನ ಮಾಡಿಸೋದಂದರೆ ನಮಗೆ ತುಂಬಾ ಕಷ್ಟ ಆಗ್ತಿತ್ತು. ನಮ್ಮ ಭಾರವನ್ನು ಸ್ವಲ್ಪ ಇಳಿಸ್ಲಿಕ್ಕೆ ಕೋಟ ಸವಿತಾ ಸಮಾಜದವರು ನಮ್ಮ ಕೈ ಜೋಡಿಸಿ ಸಹಾಯವನ್ನು ಮಾಡಿದರು. ನಮ್ಮ ಆಶ್ರಮಕ್ಕೆ ತುಂಬ ಜನ ಬರ್ತಾರೆ, ಸಹಾಯವನ್ನು ಮಾಡ್ತಾಯಿದ್ದಾರೆ. ಆದರೆ ಸಮಯ ಕೊಡುವವರು ಯಾರೂ ಬರಲಿಲ್ಲ. ಆದರೆ ವಿಶೇಷವಾಗಿ ಸಮಯ ಕೊಡಲಿಕ್ಕೆ ಕೋಟ ಸವಿತಾ ಸಮಾಜದವರು ನಮಗೆ ಸಮಯ ಕೊಡ್ತೇವೆ ಅಂತೇಳಿ ಬಂದರು. ಅವರ ಕಟ್ಟಿಂಗ್ ಇರ್ಬೋದು, ಶೇವಿಂಗ್ ಇರ್ಬೋದು, ಇದೆಲ್ಲವನ್ನು ಅವರು ಮಾಡ್ತಾಯಿದ್ದಾರೆ. ನಮ್ಮ ತೋಡುಕೊಟ್ಟು ಸಾಲಿಗ್ರಾಮದಲ್ಲಿ ಇರುವಂತಹ ಹೊಸಬದುಕು ಆಶ್ರಮಕ್ಕೆ ಎಲ್ಲೆಲ್ಲಿಯ ನಿರಾಶ್ರಿತರನ್ನ, ಮನೆಯವರು ಮತ್ತು ಸಮಾಜ ಬಿಟ್ಟಂಥ ವ್ಯಕ್ತಿಗಳನ್ನ ಕರೆತಂದು ಇಲ್ಲಿ ವಿನಯಚಂದ್ರ ಮತ್ತು ಅವರ ಮಡದಿಯಾದಂಥ ರಾಜಶ್ರೀ ವಿನಯಚಂದ್ರ ಅವ್ರನ್ನ ಕರೆತಂದು ಸೇವೆಯನ್ನು ಮಾಡ್ತಾರೆ. ಆ ಸೇವೆಯನ್ನು ಗಮನಿಸಿದಂಥ ನಾವುಗಳು ಅವರಿಗೆ ನಮ್ಮ ಒಂದು ಸಣ್ಣ ಸಮಾಜ, ಸವಿತಾ ಸಮಾಜ, ನಮ್ಮಲ್ಲಿ ಹಣ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವೇನು ಮಾಡ್ತೇವೆ, ನಾವು ಮಾಡುವಂಥ ಸೇವೆ ಏನುಂಟು ಅದರಿಂದ ಅವರಿಗೊಂದು ಉಪಕಾರ ಆಗಲಿ ಅನ್ನುವ ದೃಷ್ಟಿಯಿಂದ ಈ ಸ್ವಚ್ಛತೆಯ ಅಡಿಯಲ್ಲಿ ಈ ಕ್ಷೌರ ಸೇವೆ ಕೂಡ ಒಂದು, ಅದು ಶುಚಿತ್ವವಾಗಿದ್ದರೆ ಅವರಿಗೂ ಕೂಡ ಅವ್ರನ್ನ ಸಾಕಲಿಕ್ಕೆ ಚೆಂದ ಆಗ್ತದೆ ಅನ್ನುವ ದೃಷ್ಟಿಯಿಂದ ನಾವು ಕಳೆದ ಜುಲೈ 8ನೇ ತಾರೀಕಿನಿಂದ ನಾವು ಇಲ್ಲಿ ಕ್ಷೌರ ಸೇವೆಯನ್ನು ಮಾಡಲಿಕ್ಕೆ ಆರಂಭಿಸ್ತು. ಯಾವ ರೀತಿಯ ಕೇಳಿದ್ರೆ ಇವರಿಗೆ ಯಾವುದೇ ರೀತಿಯ ನಾವು ಉಪದ್ರ ಕೊಡದೆ ಬೆಳಗ್ಗೆ 7 ಗಂಟೆಗೆ ಬಂದರೆ 8:15 ತನಕ 3 ರಿಂದ 4 ಜನ ಬಂದು ಕ್ಷೌರ ಸೇವೆಯನ್ನು ಪ್ರತಿ 21 ದಿನಕ್ಕೆ ಒಂದು ಬಾರಿ ನಾವು ಈ ಸೇವೆಯನ್ನು ಮಾಡ್ತಾ ಇದ್ದೇವೆ. ಈ ಸೇವೆಯನ್ನು ಮಾಡ್ತಾ ಇಂದಿನ ದಿನಕ್ಕೆ 1 ವರ್ಷ ತುಂಬಿದೆ. ಇಂದು 1 ವರ್ಷದಿಂದ ಈ ಕ್ಷೌರ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಕೋಟ ವಲಯ ಸವಿತಾ ಸಮಾಜದ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಹಾಗೂ ಜಿಲ್ಲೆಯಾದ್ಯಂತ ಕ್ಷೌರಿಕರುಗಳು ಇಂದಿನ ದಿನ ನೆರೆದು ನಮ್ಮ ಜೊತೆ ಕ್ಷೌರ ಸೇವೆಯನ್ನು ಮಾಡಿದ್ದಾರೆ. ಈ ಕ್ಷೌರ ಸೇವೆಯಿಂದ ನಮ್ಮ ಈ ಒಂದು ಅಲ್ಪ ಸಮಯದ ಸೇವೆಯಿಂದ ಅವರಿಗೊಂದು ಉಪಕಾರವಾಗಲಿ, ಸಮಾಜವನ್ನು ತಿದ್ದುವಂತಹ ಅಥವಾ ನಮ್ಮ ಈ ಒಂದು ಸೇವೆಯನ್ನು ನೋಡಿಕೊಂಡು ಬೇರೆ ಬೇರೆ ಕಡೆಯ ಕ್ಷೌರಿಕರು ಕೂಡ ಅಲ್ಲಲ್ಲಿ ಹೋಗಿ ಒಂದಷ್ಟು ಸೇವೆಗಳನ್ನ ಮಾಡಲಿ ಅನ್ನುವಂಥ ಇರಾದೆಯಿಂದ ನಾವು ಈ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾನು ಪಡುಕೆರೆ ಮಂಜುನಾಥ್ ಭಂಡಾರಿ, ಉಡುಪಿ ಜಿಲ್ಲಾ ಸವಿತಾ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳು. ಹಾಗೆ ನಮ್ಗೆ ತುಂಬ ನೀಡಿದೆ ಅಂದರೆ ಈಗ ಆಂಬ್ಯುಲೆನ್ಸ್ ತುಂಬ ನೀಡಿದೆ. ತುಂಬ ಯಾರ ಹತ್ರ ಅಂದರೆ ಎಮರ್ಜೆನ್ಸಿ ಇರುವಾಗ ನಾವಿಲ್ಲಿ ಕುಂದಾಪುರ ಎಲ್ಲ ಬೇರೆ ಕಡೆ ಎಲ್ಲ ಫೋನ್ ಮಾಡಿ ಇದು ಮಾಡಿಸ್ತೇವೆ. ಹಾಗಿರುವಾಗ ತುಂಬ ನೀಡಿದೆ ಆಂಬ್ಯುಲೆನ್ಸ್. ಹಾಗೆ ಜಾಗ ಸಹ ಕಟ್ಟಡಕ್ಕೆ ಸ್ವಂತ ಕಟ್ಟಡ ಒಂದು ಬೇಕು. ನಮ್ದಂದರೆ 100 ಜನ ಸಾಕಷ್ಟು ನಾವು ಸ್ವಲ್ಪ ಆಸೆ ಇದೆ. 100 ಜನ ಅನಾಥರಿಗೆ, ಫ್ಯಾಮಿಲಿ ಇದ್ದವರು ಯಾರಿಗಿಲ್ಲ ಅಂಥವರಿಗೆ ಒಂದು ಕಟ್ಟಡದ ವ್ಯವಸ್ಥೆ ಒಂದು ಎಲ್ಲಾದರೂ ಒಂದು 50 ಸೆಂಟ್ ಸಿಕ್ಕರೂ ಸಾಕು. ನಮಗೆ ಚಿಕ್ಕದಲ್ಲಿ ಸ್ವಲ್ಪ ಚೊಕ್ಕದಾಗಿ ಮಾಡುವ ಅಂತ ಆಸೆ ಇದೆ, ದೇವರು ನಡೆಸಿದಾಗೆ.